ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೆಸ್ಟೋರೆಂಟ್ ಸ್ಟೈಲಲ್ಲಿ ಇವತ್ತು ನಾನು ಮನೆಯಲ್ಲೇ ಪನ್ನೀರ್ ಮಖನಿ ಮತ್ತು ತಂದೂರಿ ರೋಟಿ ಹಾಗೆ ಜೀರಾ ರೈಸ್ ತುಂಬ ಸರಳವಾಗಿ ಮಾಡ್ಬೋದು ನೋಡಿ. ಈ ಪನ್ನೀರ್ ಮಖನಿ ಮತ್ತು ಈ ರೋಟಿ ಜೊತೆ ತಿಂತಾ ಇದ್ದರೆ ಅದ್ರ ಜೊತೆ ಈ ಜೀರಾ ರೈಸ್, ವಾವ್ ಏನು ಕಾಂಬಿನೇಷನ್ ಅಂತೀರಾ, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇವತ್ತು ದಿನ ದಿನ ಅನ್ನ ಸಾರು ಅದು ತಿಂದು ಬೇಜಾರಾಗಿ ಹೊರಗಡೆ ಹೋಗೋಣ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಹೊರಗಡೆ ಹೋಗೋದನ್ನು ಬಿಟ್ಟು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಡುಗೆನ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ವಿ, 1 ಸ್ಪೂನಷ್ಟು ಸಕ್ಕರೆ, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ್ ಸ್ವಲ್ಪ ಕೈಯಿಂದ ತೆಕ್ಬಿಟ್ಟು ಹಾಕಿ ಈಗ ಫಸ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ 1 ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ, ಕರ್ಡ್ ಹಾಕ್ಕೊಂಡು ನಂತರ ಅಂದರೆ ಮೊಸರು ಹಾಕ್ಕೊಂಡು ಮೊದಲು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಂತರ ಅದೇ ಕಪ್ಪಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಂತರ ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು ಹಿಟ್ಟನ್ನು. ಈ ಥರ ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ತಂದೂರಿ ರೋಟಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ರೀತಿ ಮಾಡಿಬಿಟ್ಟು 1 ಟೀ ಸ್ಪೂನಷ್ಟು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಮೇಲೆಲ್ಲ ಸ್ಪ್ರೆಡ್ ಮಾಡಿ ಇದನ್ನು ಮುಚ್ಚಿಟ್ಬಿಡೋಣ. ಸೈಡಲ್ಲಿ ಸ್ವಲ್ಪ ಹೊತ್ತು ರೆಸ್ಟಲ್ಲಿರಲಿ. ಅಷ್ಟರಲ್ಲಿ ನಾವು ಬೇರೆ ರೆಸಿಪಿನ ಅಂದರೆ ಬೇರೆ ಅಡುಗೆಗಳನ್ನು ನಾವು ತಯಾರಿ ಮಾಡ್ಕೋಬೋದು. ಈಗ ನಾನು ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ, ಕಡಾಯಿ ಬಿಸಿ ಆಗಲಿ ಅಷ್ಟರಲ್ಲಿ ನಾನು 1 ಈರುಳ್ಳಿ 3 ಟೊಮೆಟೊ ತೊಗೊಂಡ್ಬಿಟ್ಟು ಅಂದರೆ ತೊಳೆದು ಇಟ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ ಕೂಡ ನಾನು ಉದ್ದಕ್ಕೆ ಹೆಚ್ಕೊಂಡು ಇಟ್ಕೊಳ್ತೀನಿ. ಅಷ್ಟರಲ್ಲಿ ಇಲ್ಲಿ ನಾನು ನೋಡಿ ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆ, ಇಲ್ಲಿ ಹೆಚ್ಚಾಗಿ ಎಣ್ಣೆ ಯೂಸ್ ಮಾಡಲ್ಲ ಈ ರೆಸಿಪಿಗೆ. ಸೊ ಹಾಗಾಗಿ ನಾನು ಇಲ್ಲಿ ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆ ಮಕ್ಕನ್ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಇಲ್ಲಿ ನಾನು ಹೆಚ್ಚಿರುವಂತಹ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ. ಅದಕ್ಕಿಂತ ಮುಂಚೆ 2 ಪಲಾವ್ ಎಲೆ, ಚಕ್ಕೆ, 4 ಏಲಕ್ಕಿ, ಸ್ವಲ್ಪ ಕಾಳು ಮೆಣಸು, ಅರ್ಧ ಟೀ ಸ್ಪೂನಷ್ಟು ಬಡೆ ಸೊಪ್ಪು, ಈಗ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಏನು 3 ಟೊಮೆಟೊ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 30 ಗೋಡಂಬಿ ಅಂದರೆ ಒಂದು ಅರ್ಧ ಕಪ್ಪಷ್ಟು ಗೋಡಂಬಿ ಹಾಕ್ಕೋಬೇಕು. ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. 2 ಹಸಿಮೆಣಸಿನ್ಕಾಯಿ, 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 2 ಇಂಚಷ್ಟು ಶುಂಠಿ, ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿಣ, ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸಾಲ್ಟ್. ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದು ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡ ನಂತರ ಮಿಕ್ಸ್ ಮಾಡಿ ಈಗ ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ನಂತರ ಏನು ಮಾಡಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಇದನ್ನು ಕುಕ್ ಆಗಲಿಕ್ಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇಲ್ಲಿ ನಾನು ಪನ್ನೀರನ್ನು ನೋಡಿ, ನಾನು ನಂದಿನಿ ಪನ್ನೀರನ್ನು ತೊಗೊಂಡಿದ್ದೀನಿ. ಕವರೆಲ್ಲ ತೆಗೆದುಬಿಟ್ಟು ನಾನು ಈಗ ಅದನ್ನು ಸ್ವಲ್ಪ ತೊಳ್ಕೊಂಡು ಈಗ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದನ್ನು ನಾನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಇದು ಆಗಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಲಿ, ಯಾಕಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು, ಬಿಸಿ ಇರುವಾಗ ಹಾಕ್ಕೋಬಾರ್ದು, ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಪನ್ನೀರನ್ನು ನಾನು ಇಲ್ಲಿ ಎಷ್ಟಿದು 500 ಗ್ರಾಮಷ್ಟಿದೆ ಇದು. ನಾನು ಇದರಲ್ಲಿ ಅರ್ಧದಷ್ಟು ಮಾತ್ರ ಯೂಸ್ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ದಪ್ಪ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಯಲ್ಲಿ 2 ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ನಂತರ ಶುಂಠಿನ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಶುಂಠಿ ಹಾಕ್ಕೊಂಡಿದ್ದೀನಿ, ಹಸಿ ಶುಂಠಿ. ನಂತರ ಹೆಚ್ಚಿರೋಂಥ ಏನು ಪನ್ನೀರ್ ಇಟ್ಕೊಂಡಿದ್ವಲ್ಲ ಹೆಚ್ಚಿಬಿಟ್ಟು, ಸೊ ಅದನ್ನು ಹಾಕ್ಕೊಂಡು ಈ ಬಟರಲ್ಲಿ ಅಂದರೆ ಬೆಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿಣ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು, ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಪನ್ನೀರ್ ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಇದನ್ನು ಕುಕ್ ಆಗಲಿಕ್ಕೆ ಬಿಡೋಣ. ಸೊ ಸಿಮ್ಮಲ್ಲೇ ಇಟ್ಟಿರ್ತೀನಿ. ಅಷ್ಟರಲ್ಲಿ ಈಗ ಏನು ನಾನು ಹುರಿದ್ಬಿಟ್ಟು ಅಂದರೆ ಬಾಯ್ಲ್ ಮಾಡಿ ಇಟ್ಟಿದ್ವಲ್ವ, ಸೊ ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು, ರುಬ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಮಿಸ್ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ರೆಸ್ಟೋರೆಂಟ್ಗಿಂತಲೂ ರುಚಿಯಾಗಿರುತ್ತೆ ಈ ಪನ್ನೀರ್ ಮಖನಿ. ಸೊ ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಗ ರುಬ್ಕೊಳ್ತೀನಿ. ಫೈನಾಗಿ ರುಬ್ಕೋಬೇಕು. ಅಕಸ್ಮಾತ್ ಏನೋ ತರಿಯಾಗಿ ಅನಿಸ್ತು, ನೀವು ಮಿಕ್ಸಿ ಜಾರ್ ಸರಿಯಾಗಿ ರುಬ್ಬಲಿಲ್ಲ ಅಂದರೆ ಏನಂದರೆ ಅದನ್ನ ಒಂದು ಜರಡಿ ಸಹಾಯದಿಂದ ಕೂಡ ಸೋದಿಸ್ಕೋಬೋದು. ಈಗ ಇಲ್ಲಿ ನೋಡಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ
ಪನ್ನೀರ್ ಹಾಕಿದ್ದೀನಲ್ಲ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ರುಬ್ಬಿರುವಂತಹ ಏನು ಈ ಮಸಾಲೆ ಇತ್ತಲ್ವ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಏನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಇದನ್ನ ಮುಚ್ಚಿಟ್ಬಿಡಬೇಕು. ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಹೀಗಾಗಿ ಒಂದು 5 to 6 ಮಿನಿಟ್ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ ಇದು. ಈಗ ಲಾಸ್ಟ್ ಒಂದು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕಿದ್ದೀನಿ. ಸೊ ಗರಂ ಮಸಾಲ ಹಾಕಿದ ನಂತರ ಇದು ಫ್ರೆಶ್ ಕ್ರೀಮ್, ಇದು ಮನೆಯಲ್ಲೇ ಮಾಡಿರುವಂತಹ ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೋಬೇಕಾಗತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿಬಿಟ್ಟು ಈಗ ಈ ಪನ್ನೀರ್ ಮಖನಿ ರೆಡಿ ಆಯಿತು. ಸೊ ಗ್ಯಾಸ್ ಫ್ಲೇಮನ್ನು ಈಗ ನಾನು ಆಫ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ತುಂಬ ರುಚಿಯಾಗಿರುತ್ತೆ. ತುಂಬ ಅಂದರೆ ರಿಯಲಿ ನೀವು ಇದನ್ನು ಮಾಡಿ ತಿಂದಮೇಲೆ ಇದರ ರುಚಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ನೀವು ಯಾರಿಗಾದರೂ ಗೆಸ್ಟ್ ಬಂದರೆ ನೀವು ಈ ರೀತಿಯಾಗಿ ಸೇಮ್ ರೆಸ್ಟೋರೆಂಟಲ್ಲಿ ಏನು ಕೊಡ್ತಾರಲ್ಲ ಅದೇ ರೀತಿಯಾಗಿ ಅವರಿಗೆ ಹಾಕಿ ಕೊಡಿ. ರಿಯಲಿ ತುಂಬ ಖುಷಿ ಪಡ್ತಾರೆ. ಸೊ ನೋಡಿ ಈ ಥರ ಕೊಡುವಾಗ ಏನು ಮಾಡಿದೆ, ಸ್ವಲ್ಪ ಫ್ರೆಶ್ ಕ್ರೀಮನ್ನು ಈ ಥರ ಆ್ಯಡ್ ಮಾಡಿ ಕೊಡಿ. ಸೊ ಈಗ ನಾನು ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ 2ರಿಂದ 3 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ 1/2 ಟೀ ಸ್ಪೂನಷ್ಟು ಜೀರಿಗೆ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಏಲಕ್ಕಿ, ಚಕ್ಕೆ, ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಮೊದಲೇ ಇಲ್ಲಿ ಸೈಡಲ್ಲಿ ಅನ್ನ ಕೂಡ ಬಿಸಿಯಾಗಿದೆ. ಇಲ್ಲಿ ಗೋಡಂಬಿ, ದ್ರಾಕ್ಷಿ ಒಂದು 10ರಿಂದ 15 ಗೋಡಂಬಿ ಇದೆ, ಸ್ವಲ್ಪ ದ್ರಾಕ್ಷಿ ಇದೆ, ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನಂತರ ಬಿಸಿ ಅನ್ನನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಈ ಜೀರಾ ರೈಸ್ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಸಿಂಪಲ್ ಆಗಿದೆ ಬಟ್ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಟ್ ಅಂತ ಈ ಜೀರಾ ರೈಸ್ ರೆಡಿ ಆಯಿತು. ನೋಡಿ, ರುಚಿಯಾದ ಈ ಜೀರಾ ರೈಸ್ ನೀವು ಮನೆಯಲ್ಲೇ ತಟ್ ಅಂತ ಮಾಡ್ಕೋಬೋದು. ಏನಂತೀರಾ? ಸೊ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಅದು ಕೂಡ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಏನಂದರೆ ಈಗ ಪನ್ನೀರ್ ಮಖನಿ ಆಯಿತು, ಜೀರಾ ರೈಸ್ ಆಯಿತು, ಲಾಸ್ಟಲ್ಲೇನೋ ಬಿಸಿ ಬಿಸಿ ತಂದೂರಿ ರೋಟಿ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡಬೇಕು. ಈಗ ಇಲ್ಲಿ ನಾನು ಹಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೋಬೇಕು, ಸ್ವಲ್ಪ ದಪ್ಪವಾಗಿರಬೇಕು ರೋಟಿ. ಹಾಗಾಗಿ ಹಿಟ್ಟನ್ನು ನಾನು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಉದ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಸೈಡಲ್ಲಿ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ. ಸೈಡಲ್ಲಿ ನಾನು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಕೂಡ ಇಟ್ಕೊಂಡಿದ್ದೀನಿ. ಈ ಥರ ಉದ್ಕೊಂಡು ಚಪಾತಿ ಹೇಗೆ ಉದ್ದುತ್ತೀವಲ್ಲ ಆ ಥರ ಉದ್ಕೊಂಡು ಸ್ವಲ್ಪ ದಪ್ಪವಾಗಿರಬೇಕಷ್ಟೆ. ಸ್ವಲ್ಪ ನೀರನ್ನು ಇದ್ರ ಮೇಲೆ ಹಾಕೋಬೇಕು. ನೀರು ಹಾಕ್ಕೊಂಡು ಈಗ ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು. ಈಗ ಕಾದಿರೋ ಹಂಚಲ್ಲಿ ನೀರಿದೆ ಅಲ್ವಾ, ಆ ನೀರಿರೋದನ್ನು ಕೆಳಗಡೆ ಅಂಟ್ಕೊಳ್ಬೇಕು. ಈ ಥರ ಪ್ರೆಸ್ ಮಾಡಿಕೊಂಡು ಈಗ 1 ನಿಮಿಷ ಬಿಟ್ಟು ಏನಂದ್ರೆ ಹಂಚಿದೆ ಅಲ್ವಾ, ಹಂಚನ್ನು ಈ ರೀತಿಯಾಗಿ ಉಲ್ಟಾ ಮಾಡಿಬಿಟ್ಟು ನಿಧಾನಕ್ಕೆ ಎಲ್ಲ ಕಡೆ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಮನೆಯಲ್ಲೇ ತಂದೂರಿ ರೋಟಿನ ನಾನು ಅವಾಗವಾಗ ಮಾಡ್ತೀನಿ. ಹೆಚ್ಚಾಗಿ ಜಾಸ್ತಿ ಮಾಡಲ್ಲ. ಕೆಲವೊಂದು ಸಲ ತಿಂಗಳಿಗೆ 1 ಸಲ ಅಥವಾ 2 ತಿಂಗಳಿಗೆ 1 ಸಲ ಏನಾದರೂ ಹೊರಗಡೆ ಹೋಗಿ ಏನಾದರೂ ಸ್ವಲ್ಪ ಚೇಂಜಸ್ ಬೇಕು, ತಿನ್ನಬೇಕು ಅಂತ ಏನಾದ್ರು ಅನಿಸಿದರೆ ಈ ರೀತಿಯಾಗಿ ನಾನು ಮಾಡ್ತೀನಿ. ಸ್ವಲ್ಪ ಬಟರ್ ಅಂದರೆ ಬೆಣ್ಣೆನ ಸ್ಪ್ರೆಡ್ ಮಾಡಿ ಈ ಥರ ಕಟ್ ಮಾಡಿಬಿಟ್ರೆ ಮನೆಯಲ್ಲೇ ಈ ರೋಟಿ ರೆಡಿ ಆಯಿತು. ಸೇಮ್ ಅದೇ ರೀತಿ ಉಳಿದಿರೋ ಎಲ್ಲ ರೋಟಿನ ನಾನು ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭ ಅಲ್ವಾ? ಹಾಗಾಗಿ ನೀವು ಮಿಸ್ ಮಾಡದೆ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಈ ರೋಟಿ ರಿಯಲಿ ತುಂಬ ರುಚಿಯಾಗಿರುತ್ತೆ. ರೋಟಿ ಜೊತೆ ಈ ಪನ್ನೀರ್ ಮಖನಿ ತಿಂತಾ ಇದ್ದರೆ ತಿಂತಾನೆ ಇರ್ತೀರಾ. ನೀವು ಹೋಟ್ಲಲ್ಲೂ ಸಿಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬೋದು ಅಲ್ವಾ? ಹಾಗಾಗಿ ನೀವು ಮಿಸ್ ಮಾಡದೆ ಈ ರೀತಿಯಾಗಿ ಮಾಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ನೋಡಿ ಇದೇ ರೀತಿಯಾಗಿ ರೋಟಿ ಮಾಡಿ ಸ್ವಲ್ಪ ಬೆಣ್ಣೆನ ಅದ್ರ ಮೇಲೆಲ್ಲ ಸವರ್ಬಿಟ್ಟು ಕಟ್ ಮಾಡಿ ನಾನು ಸೈಡಲ್ಲೆಲ್ಲ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ರೋಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಹೀಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಈ ಪನ್ನೀರ್ ಮಖನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ರೋಟಿ ಜೊತೆ ಜೀರಾ ರೈಸ್ ಜೊತೆ ನೀವು ತಿಂತಾ ಇದ್ದರೆ ತಿಂತಾನೆ ಇರ್ತೀರಾ. ಅದ್ರ ಜೊತೆ ಸ್ವಲ್ಪ ಕುಕುಂಬರ್, ಕ್ಯಾರೆಟ್ ಮತ್ತು ಈ ಈರುಳ್ಳಿ ಇದನ್ನ ಇಟ್ಕೊಂಡ್ಬಿಟ್ಟು ಈ ರೋಟಿ ಜೊತೆ ಬಿಸಿ ಬಿಸಿ ತಂದೂರಿ ರೋಟಿ ಹಾಗೆ ಪನ್ನೀರ್ ಮಖನಿ ಅದ್ರ ಜೊತೆ ಜೀರಾ ರೈಸ್, ವಾವ್ ಏನು ರುಚಿ ಅಂತೀರಾ? ಸೊ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ.
ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.